ಮಹೋತ್ಸವದಲ್ಲಿ ಪ್ರತಿ ವರ್ಷವೂ ಕೂಡ ಬಹಳ ಅದ್ಧೂರಿಯಾಗಿ ನಡೆಯುವಂತಹ ಹರಹರ ಜಾತ್ರೆ ಅಥವಾ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ಶಿವಮೊಗ್ಗ ಜಿಲ್ಲೆಯದೇ ಆದಂತಹ ಗುಡೇಕಲ್ ಗ್ರಾಮಕ್ಕೆ ಬಂದಿದ್ದೀವಿ. ಗುಡೇಕಲ್ ಈ ಒಂದು ಪ್ರದೇಶದಲ್ಲಿ ಪ್ರತಿ ವರ್ಷವೂ ಕೂಡ ಬಹಳ ಅದ್ದೂರಿಯಿಂದ ತಮಿಳು ಸಮುದಾಯವಾಗಿ ಪ್ರಮುಖವಾಗಿ ಎಲ್ಲ ಹಿಂದೂಗಳು ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ತಮಿಳು ಸಮುದಾಯದವರು ಪ್ರತಿ ವರ್ಷ ಕೂಡ ಬಹಳ ಅದ್ದೂರಿಯಿಂದ ಆಚರಿಸುವಂತಹ ಜಾತ್ರೆ ಅಂದ್ರೆ ಈ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರಾ ಮಹೋತ್ಸವ ಆಗಿರುತ್ತೆ. ಪ್ರತಿ ವರ್ಷವೂ ಕೂಡ ನೀವು ನೋಡ್ತಾ ಇರಬಹುದು ಎಷ್ಟೆಲ್ಲ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದಾರೆ ಅಂತ. ಎಲ್ಲರೂ ಕೂಡ ತಮ್ಮ ವೇಲಾಯುಧವನ್ನ ಬಾಯಿಗೆ ಚುಚ್ಕೊಳ್ಳೋದಿರ್ಬೋದು ಅಥವಾ ಅರಿಶಿಣದ ಮಡಿ ವಸ್ತ್ರಗಳಿಂದ ಇರ್ಬೋದು, ಪ್ರತಿ ಎಲ್ಲ ಮಹಿಳೆಯರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ಹಿರಿಯರಿಂದ ಹಿಡಿದು ಹೆಚ್ಚು ವಯಸ್ಸಾಗಿರುವಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದಾರೆ. ನಾವು ಈ ದಿನ ಈ ಒಂದು ಜಾತ್ರಾ ಮಹೋತ್ಸವದ ವಿಶೇಷ ನೇರ ಪ್ರಸಾರವನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಂದಿದ್ದೀವಿ. ಇದು ಶಿವಮೊಗ್ಗದಲ್ಲಿ ಪ್ರತಿ ವರ್ಷವೂ ಕೂಡ ಬಹಳ ಅದ್ದೂರಿಯಿಂದ ನಡೆಯುವಂತಹ ಜಾತ್ರಾ ಮಹೋತ್ಸವವಾಗಿದ್ದು 2 ದಿನಗಳ ಕಾಲ ಈ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಗುತ್ತೆ. ಇಲ್ಲಿ ದೇವರ ಸನ್ನಿಧಿಯಲ್ಲಿ ಒಂದು ದೇವರ ದರ್ಶನವನ್ನ ಅಷ್ಟೇ ಅಲ್ಲದೆ ಎಲ್ಲ ಚಿಕ್ಕ ಮಕ್ಕಳಿಗೆ ಅಂದ್ರೆ ಚಿಕ್ಕ ಮಕ್ಕಳ ಮನಸ್ಸನ್ನ ಖುಷಿ ಪಡಿಸುವಂತ ಒಂದಷ್ಟು ವಸ್ತುಗಳಿರ್ಬೋದು, ಹಾಗೆ ದೇವರ ಪೂಜೆಗೆ ಬೇಕಾದಂತ ಎಲ್ಲ ವಸ್ತುಗಳನ್ನ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಾವು ಕಾಣಬಹುದಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೇವಲ ತಮಿಳು ಸಮುದಾಯದವರು ಮಾತ್ರವಲ್ಲದೆ ಹಿಂದೂ ಧರ್ಮದ ಪ್ರತಿಯೊಬ್ಬರು ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗುವುದು ಈ ಜಾತ್ರಾ ಮಹೋತ್ಸವದ ವಿಶೇಷವಾಗಿದೆ. ಪ್ರತಿ ವರ್ಷವೂ ಕೂಡ ಬಹಳ ಅದ್ದೂರಿಯಿಂದ ಈ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ. ನಾವು ಈ ದಿನ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೀವಿ. ಬನ್ನಿ ಇಲ್ಲಿನ ಜನರು ಏನ್ ಹೇಳ್ತಾರೆ ಈ ಒಂದು ಜಾತ್ರೆ ಬಗ್ಗೆ, ಈ ಒಂದು ವಿಶೇಷ ದಿನದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸತತವಾಗಿ 52ನೇ ವರ್ಷ ನಮ್ಮ ಶಿವಮೊಗ್ಗದ ಈ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಆಡಿಗಿತ್ತಿನ ಜಾತ್ರಾ ಮಹೋತ್ಸವಕ್ಕೆ ಕಾವಡಿಯನ್ನು ಹೊತ್ತು ಇಲ್ಲಿ ನೋಡಬಹುದು ಒಂದು ಪುಟ್ಟ ಮಗುವನ್ನು ಕೂಡ ಬಾಲಸುಬ್ರಹ್ಮಣ್ಯನ ಒಂದು ವೇಷದಲ್ಲಿ ಅಲಂಕಾರ ಮಾಡಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಕರೆ ತಂದಿದ್ದಾರೆ. ಮೇಡಮ್, ಈ ಒಂದು ಮಹೋತ್ಸವದ ಬಗ್ಗೆ ಏನ್ ಹೇಳ್ತೀರಾ? ನಡೀತಾ ಇದೆ, ಬರ್ತೀವಿ ವರ್ಷ ಚೆನ್ನಾಗಿ ನಡೀತೀವಿ. ಈ ಒಂದು ಜಾತ್ರಾ ಮಹೋತ್ಸವದ ವಿಶೇಷತೆ ಏನು? ದೇವರಿಗೆ ಅದೇ ಕಾವಡಿ ಇದು ಮಾಡೋದು. ನೋಡಬಹುದು ಇಲ್ಲಿನ ಭಕ್ತಾದಿಗಳು ಎಷ್ಟು ತಿಂಗಳ ಮಗು ಮೇಡಮ್? 3 ತಿಂಗಳ ಮಗುವನ್ನ ಬಾಲಸುಬ್ರಹ್ಮಣ್ಯನ ವೇಷವನ್ನ ಧರಿಸಿ ಕೇವಲ 3 ತಿಂಗಳ ಮಗುವನ್ನ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಕರೆ ತಂದಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಬನ್ನಿ ಮುಂದಿನ ಭಕ್ತಾದಿಗಳು ಏನ್ ಹೇಳ್ತಾರೆ ಅಂತ ಕೇಳೋಣ. ಸೊ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದ ವಿತರಣೆಯ ಒಂದು ಕಾರ್ಯವನ್ನು ಸಹ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿರುವಂತಹ ಹಲವಾರು ಭಕ್ತಾದಿಗಳು ಈ ಒಂದು ಸನ್ನಿಧಾನಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ದೇವರ ದರ್ಶನವನ್ನ ಪಡೆದು ತಮ್ಮ ಸಂತೋಷವನ್ನ ಎಲ್ಲರ ಜೊತೆ ವ್ಯಕ್ತಪಡಿಸಿಕೊಳ್ತಾ ಇದ್ದಾರೆ. ಬನ್ನಿ ಮುಂದಿನ ಭಕ್ತಾದಿಗಳು ಅಥವಾ ಇಲ್ಲಿಗೆ ಭಾಗಿಯಾಗಿರುವಂತಹ ಈ ಒಂದು ಸನ್ನಿಧಾನಕ್ಕೆ ಬಂದಿರುವಂತಹ ಜನರು ಏನ್ ಹೇಳ್ತಾರೆ ಈ ಒಂದು ವಿಶೇಷ ಮಹೋತ್ಸವದ ಬಗ್ಗೆ ಅನ್ನೋದನ್ನ ಕೇಳೋಣ. ನೋಡಬಹುದು ಇದೀಗ ಬರ್ತಾ ಇರುವಂತಹ ಭಕ್ತಾದಿಗಳು ವೇಲಾಯುಧವನ್ನ ಧರಿಸಿ ತಮ್ಮ ಹರಕೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಹರನ ಒಂದು ಬೇಡಿಕೆ, ದೇವರ ಒಂದು ಮಾತಾದಂತಹ ಹರೋಹರ ಹರೋಹರ ಅನ್ನುವಂಥ ಒಂದು ದೇವರ ನುಡಿಯನ್ನ ಹೇಳ್ತಾ ತಮ್ಮ ಹರಕೆಯನ್ನ ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಮಹಿಳೆಯರು ಕೂಡ ಮಡಿ ವಸ್ತ್ರದ ಅರಿಶಿಣ ಸೀರೆಯನ್ನ ಧರಿಸಿ ತಮ್ಮ ಹರಕೆಯನ್ನ ಸಲ್ಲಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡಬಹುದಾಗಿದೆ. ಕೇವಲ ದೊಡ್ಡವರಷ್ಟೇ ಅಲ್ಲದೆ ವಯಸ್ಸಾದವರಷ್ಟೇ ಅಲ್ಲದೆ ಮಹಿಳೆಯರಷ್ಟೇ ಅಲ್ಲದೆ ಸಣ್ಣ ಮಕ್ಕಳು ಕೂಡ ತಮ್ಮ ಹರಕೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಬರ್ತಾ ಇರುವಂತಹ ಭಕ್ತಾದಿಗಳಿಗೆ ಯಾವುದೇ ವಯಸ್ಸಿನ ಮಿತಿಗಳಿಲ್ಲ. ನೀವಾಗಲೇ ನೋಡಿದ್ರಿ 3 ತಿಂಗಳ ಮಗು ಕೂಡ ಬಂದಿತ್ತು ಅಂತ. ಹಾಗೆ ಪುಟ್ಟ ಮಕ್ಕಳುಗಳು ಕೂಡ ಇಲ್ಲಿ ತಮ್ಮ ಹರಕೆಯನ್ನ ಸಲ್ಲಿಸೋದಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ತಾವು ಬೇಡ್ಕೊಂಡಿರುವಂತಹ ಹರಕೆಗಳನ್ನ ತಮ್ಮದೇ ಆದಂತಹ ರೀತಿಯಲ್ಲಿ ಹರಕೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಆ ವೇಲಾಯುಧವನ್ನ ಧರಿಸುವ ಒಂದು ಹಾದಿ ಆಗಿರಬಹುದು ಅಥವಾ ತಮ್ಮ ಅರಿಶಿಣದ ವಸ್ತ್ರಗಳನ್ನ ಧರಿಸುವಂತದ್ದು ಒಂದು ಹಾದಿ ಆಗಿರಬಹುದು. ಹೀಗೆ ಹಲವಾರು ರೀತಿಯಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಹರಕೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ನೀವೀಗ ನೋಡ್ತಾ ಇರಬಹುದು, ನಾವು ಗುಡೇಕಲ್ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಸ್ವಾಮಿಯ ದೇವಸ್ಥಾನದ ಒಂದು ಹಾದಿಯಲ್ಲಿ ಸಾಗ್ತಾ ಇದ್ದೀವಿ. ಈ ಒಂದು ಹಾದಿಯಲ್ಲಿ ಸಾಗ್ತಾ ಇದ್ದಂತೆ ಇಲ್ಲಿ ಒಂದು ಡೊಳ್ಳಿನ ಸಂಭ್ರಮವನ್ನ ಸಹ ಒಂದು ಮಹಿಳಾ ತಂಡ ಹಮ್ಮಿಕೊಂಡಿದೆ. ಈ ಒಂದು ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡೋದಾದ್ರೆ
ಪುರುಷರ ಒಂದು ತಂಡವನ್ನೇ ಸಾಮಾನ್ಯವಾಗಿ ಕಾಣ್ತೀವಿ. ಆದರೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಮಹಿಳೆಯರು ಡೊಳ್ಳನ್ನು ಬಾರಿಸುವ ಮೂಲಕ ತಮ್ಮ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ಗೌರವವನ್ನ ಹಾಗೆ ಭಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವದ ಸಮಾರಂಭದಲ್ಲಿ ಭಕ್ತಾದಿಗಳ ಸಂಖ್ಯೆಗಂತೂ ಕಡಿಮೆನೇ ಇಲ್ಲ. ಜನರು ತುಂಬಿ ತುಳುಕ್ತಾ ಇದ್ದಾರೆ. ಬನ್ನಿ ಹೋಗ್ತಾ ಹೋಗ್ತಾ ಭಕ್ತಾದಿಗಳು ಹಾಗೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವಂತಹ ಜನರು ಈ ಮಹೋತ್ಸವದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ, ತಮ್ಮ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸ್ತಾರೆ, ಹೇಗೆ ಹಂಚ್ಕೊಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಸೊ ನಾವೀಗ ಬರ್ತಾ ಇದ್ದೀವಿ ಭಕ್ತಾದಿಗಳ ಹತ್ರ. ಸೊ ಇಲ್ಲೊಂದಷ್ಟು ಜನ ಭಕ್ತಾದಿಗಳು ನಿಂತಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ಕೇಳೋಣ. ಮೇಡಮ್, ಇದು ನೀವು ಎಷ್ಟನೇ ಸಲ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇರೋದು? ಬುದ್ಧಿ ಬಂದಾಗಿಂದ ಬರ್ತಾನೆ ಇದೆ. ಅಂದ್ರೆ ಹಲವಾರು ವರ್ಷಗಳಿಂದ ಬರ್ತಾ ಇದ್ದೀರಾ. ಬನ್ನಿ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ. ಇಲ್ಲಿನ ವಿಶೇಷತೆಗಳ ಬಗ್ಗೆ ಅಷ್ಟಾಗಿ ತಿಳಿದಿಲ್ಲ ಅಂದ್ರೂ ಕೂಡ ದೇವರ ಮೇಲೆ ಇರುವಂತಹ ಭಕ್ತಿಗಳು ಜನರಲ್ಲಿ ಯಾವುದೇ ರೀತಿಯಲ್ಲಿ ಕಡಿಮೆ ಆಗಿಲ್ಲ. ಇಲ್ಲೊಂದಷ್ಟು ಜನ ಭಕ್ತಾದಿಗಳು ಕುಳಿತಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಹಾಗೆ ಬನ್ನಿ, ಶ್ರಾವಣ ಮಾಸದಲ್ಲಿ ವಿಶೇಷವಾದಂಥ ತಮಿಳು ಸಮುದಾಯ ಬಹಳ ವಿಜೃಂಭಣೆಯಿಂದ ಅದೊಂದು ಧಾರ್ಮಿಕ ಭಾವನೆಯಿಂದ ಆಚರಿಸುವಂತ ಈ ಒಂದು ಹಬ್ಬದ ಬಗ್ಗೆ ಈ ಒಂದು ಭಕ್ತಾದಿಗಳು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್ ನಮಸ್ತೆ. ಈ ಒಂದು ಹಬ್ಬಕ್ಕೆ ಎಷ್ಟು ವರ್ಷಗಳಿಂದ ನೀವು ಬರ್ತಾ ಇದ್ದೀರಾ? ಅಂದ್ರೆ ಎಷ್ಟು ವರ್ಷಗಳಿಂದ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದೀರಾ? ಒಂದು 20 ವರ್ಷದಿಂದ ಬರ್ತೀವಿ. 20 ವರ್ಷಗಳಿಂದ. ನಿಮ್ಗೆ ಏನ್ ವಿಶೇಷ ಅನ್ಸುತ್ತೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ? ಅಂದ್ರೆ ಭಕ್ತಿ ಅಷ್ಟೇನಾ ಅಥವಾ ಏನಾದ್ರೂ ವಿಶೇಷ? ನಿಮ್ಗೆ ಏನಾದ್ರೂ ಹರಕೆಗಳಿದ್ದವ? ಹರಕೆಗಳು ಇದ್ದು ಹರಕೆ ಮಾಡ್ತಾ ಇದೀವಿ. ಅರೆ ಪ್ರತಿ ವರ್ಷ ಬರ್ತಾನೆ ಇರ್ತೀರಾ ಜಾತ್ರಾ ಮಹೋತ್ಸವಕ್ಕೆ? ಅಷ್ಟು ನಂಬಿಕೆ ಇದೆ ದೇವ್ರ ಮೇಲೆ? ನಂಬಿಕೆ ಇದೆ ದೇವ್ರ ಮೇಲೆ ನಮಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಭಕ್ತಾದಿಗಳನ್ನ ಹಾಗೆ ಮಾತಾಡ್ಸೋಣ. ಏನ್ ಹೇಳ್ತಾರೆ ಈ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ಕೇಳಿ. ಸೊ ನಾವೀಗ ಭಕ್ತಾದಿಗಳು ದೇವರ ದರ್ಶನವನ್ನ ಮುಗಿಸ್ಕೊಂಡು ಪ್ರಸಾದವನ್ನ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಪ್ರಸಾದವನ್ನ ಪಡ್ಕೊಂಡು ಪ್ರಸಾದ ಸೇವನೆ ಮಾಡ್ತಾ ಇರುವಂತ ಒಂದು ಸ್ಥಳದಲ್ಲಿ ಬಂದಿದ್ದೀವಿ. ಬನ್ನಿ ಭಕ್ತಾದಿಗಳು ದೇವರ ದರ್ಶನವನ್ನ ಮುಗಿಸ್ಕೊಂಡು ಏನ್ ಹೇಳ್ತಾರೆ, ದೇವರ ದರ್ಶನದ ನಂತರ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ. ದೇವರ ದರ್ಶನದ ಬಗ್ಗೆ ಏನ್ ಹೇಳ್ತೀರಾ? ಹೇಗಾಯ್ತು ದರ್ಶನ? ನಮ್ದು 55 ವರ್ಷದಿಂದ ನಡೀತಾ ಇದೆ RPA ಗ್ರೂಪಿಂದ. ಹೇಗಾಯ್ತು ದರ್ಶನ? ಚೆನ್ನಾಗಾಯ್ತಪ್ಪ. ದೇವರ ಈ ಆಚರಣೆಗಳೆಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿತ್ತು. ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಹೀಗೆ ಮುಂದೆ ಹೋಗ್ತಾ ಭಕ್ತಾದಿಗಳು ಇನ್ನೊಂದಷ್ಟು ಜನರನ್ನ ಮಾತಾಡ್ಸೋಣ. ಇವಾಗ ಪ್ರಸಾದದ ಸಾಲಿನಲ್ಲಿ ನಿಂತಿರುವಂತಹ ಭಕ್ತಾದಿಗಳನ್ನ ಮಾತಾಡ್ಸೋಣ. ದೇವರ ದರ್ಶನ ಹೇಗಾಯ್ತು ಅನ್ನೋದನ್ನ ಕುರಿತು ಹಾಗೆ ಜಾತ್ರಾ ಮಹೋತ್ಸವದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ದೇವರ ದರ್ಶನ ಆಯ್ತಾ? ಆಯ್ತು ಮೇಡಮ್. ಹೇಗಾಯ್ತು? ಚೆನ್ನಾಗಾಯ್ತು. ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಜಾತ್ರಾ ಮಹೋತ್ಸವ? ಖುಷಿ ಅನಿಸ್ತಾ ಇದೆ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ನಾವು ತುಂಬಾ ವರ್ಷದಿಂದ ಬರ್ತಾ ಇದ್ದೀವಿ. ಇವಾಗ ಪ್ರಸಾದ ವಿತರಣೆಗೆ ಹೋಗ್ತಾ ಇದ್ದೀರಾ? ಹಾಂ ಮೇಡಮ್. ಧನ್ಯವಾದಗಳು. ಮೇಡಮ್ ಹೇಗೆ ಅನ್ನಿಸ್ತು ಈ ಒಂದು ಜಾತ್ರೆ? ತುಂಬ ಚೆನ್ನಾಗಿದೆ ಮೇಡಮ್. ಖುಷಿ ಅನ್ನಿಸ್ತತೆ ಜನರಿಗೆಲ್ಲ ನೋಡಿದ್ರೆ, ದೇವ್ರನ್ನ ನೋಡಿದ್ರೆ ಖುಷಿ ಆಯಿತು. ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಲಿ ಇಲ್ಲಿಗೆ ಅಂತೇಳಿ ದೇವ್ರ ಹತ್ರ ಬೇಡ್ಕೊಂಡು ಬಂದವು. ಇಲ್ಲಿ ಬಂದ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕೇಳ್ಕೊಳ್ತೀನಿ. ನೀವು ಕೇಳಬಹುದು, ಯಾವುದೇ ಒಂದು ಕಷ್ಟ ಇದ್ರೂ ಸಹ ಭಕ್ತಾದಿಗಳು ಈ ಒಂದು ಸನ್ನಿಧಾನಕ್ಕೆ ಬಂದು ವರ್ಷಕ್ಕೆ ಒಂದು ಸಲ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿ ಹರಕೆಯನ್ನ ಈಡೇರಿಸ್ಕೊಂಡು ಹೋಗ್ತಾರೆ. ಬನ್ನಿ ಮುಂದಿನ ಭಕ್ತಾದಿಗಳು ಏನ್ ಹೇಳ್ತಾರೆ ಅಂತ ಕೇಳೋಣ. ಅಜ್ಜಿ ನಮಸ್ತೆ. ದರ್ಶನ ಆಯ್ತಾ? ಆಯ್ತು. ಹೇಗಾಯ್ತು? ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು? ನಾವು ಒಂದು 50 ವರ್ಷದಿಂದ ಬರ್ತಾ ಇದ್ದೀವಿ. 50 ವರ್ಷಗಳಿಂದ. ನೀವು ಚಿಕ್ಕವರಿದ್ದಾಗಿಂದನೂ ಬರ್ತಾ ಇಲ್ಲ ಇದ್ದೀರಾ? ಮದುವೆ ಆಗಿದ್ಮೇಲೆ. ಅಂದ್ರೆ ಇವಾಗಿನ ದರ್ಶನ ಹೇಗಾಯ್ತು? ಚೆನ್ನಾಗಾಯ್ತು. ಓಕೆ, ಥ್ಯಾಂಕ್ ಯು ಅಜ್ಜಿ. ಸೊ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಭಕ್ತಾದಿಗಳು ಏನ್ ಹೇಳ್ತಾರೆ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಾಯ್ತು ಮೇಡಮ್ ದರ್ಶನ? ತುಂಬ ಚೆನ್ನಾಗಾಯ್ತು. ಜಾತ್ರೆ ಹೇಗೆ ಅನ್ನಿಸ್ತಾ ಇದೆ? ಜಾತ್ರೆ ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಜಾತ್ರೆಗೆ ಅಂತ ಬಂದಿದ್ದು. ಹಾ. ಚೆನ್ನಾಗಿತ್ತು ತುಂಬ. ಅಂದ್ರೆ ನೀವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದಿದ್ದೀರಾ? ಇಲ್ಲ, ನಾನು ಇಬ್ಬರು Friends ಗಳು ಬಂದಿದ್ದೀರಾ?
ಸ್ನೇಹಿತರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ತುಂಬ ಚೆನ್ನಾಗಾಯ್ತು. ಮೊದಲನೇ ಸಲ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಭಕ್ತಾದಿಗಳು ಹಾಗೆ ಇಲ್ಲಿ ಆಗಮಿಸಿರುವಂತಹ ಜನರು ಏನ್ ಹೇಳ್ತಾರೆ ಅಂತ ಕೇಳೋಣ. ಆಂಟಿ ನಮಸ್ತೆ. ನಮಸ್ತೆ ಅಮ್ಮ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ನಾವು ಇಲ್ಲೇ ಇರೋದು ಸುತ್ತಮುತ್ತ. ಪ್ರತಿ ವರ್ಷ ಇಲ್ಲಿ ಗಾಡಿ ಹಾಕ್ತೀವಿ ನಾವು. ಗೋಬಿ ಮಂಚೂರಿ ಸ್ಟಾಲ್ ಇದೆ, ಚೆನ್ನಾಗಿದೆ, ಭಾರಿ ಚೆನ್ನಾಗಿ ನಡೀತಿದೆ. ಈಗ ಇದುವರೆಗೂ ದೇವಸ್ಥಾನಕ್ಕೆ ಬಂದೇ ಇಲ್ಲ, ಈ ಜಾತ್ರೆನ ನೋಡೇ ಇಲ್ಲ ಅಂತ ಇರ್ತಾರಲ್ವಾ, ಅವ್ರಿಗೆ ಏನ್ ಹೇಳ್ತೀರಾ ನೀವು? ಅಂದ್ರೆ ಇವಾಗ ಬರ್ಬೇಕು ಅಂದ್ಕೊಂಡು ಬರಕ್ ಆಗದೆ ಇರೋಂತ ಸಾಧ್ಯತೆಗಳಿರುತ್ತೆ, ಅವ್ರಿಗೆ ಏನ್ ಹೇಳ್ತೀರಾ? ಬರಲೇಬೇಕು, ಬಂದು ನೋಡಿ ಅಲ್ಲಿ ಇಲ್ಲಿ ಟಿವಿಲಾರು ನೋಡಿರ್ತಾರಲ್ವಾ, ಇದನ್ನ ನೋಡಿ ಬರಬೇಕು. ವರ್ಷಕ್ಕೆ ಒಂದ್ಸಲನಾರು ನಾವು ಬರಬೇಕು, ಎಂಜಾಯ್ ಮಾಡಬೇಕು. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಥ್ಯಾಂಕ್ ಯು ಸರ್. ನಮಸ್ತೆ. ಹೇಗೆ ಅನಿಸ್ತಾ ಇದೆ ದರ್ಶನ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೋದ ಸತಿ ಕ್ರೌಡ್ಗಿಂತ ಈ ಸತಿ ಭಾಳ ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಕಮಿಟಿಯವರು. ಕಳೆದ ವರ್ಷನೂ ಬಂದಿದ್ರಾ? ಬಂದಿದ್ದು ಪ್ರತಿ ವರ್ಷ ಈ ವರ್ಷ ಹೇಗೆ ಭಿನ್ನವಾಗಿದೆ? ಕ್ರೌಡ್ ಇತ್ತು, ಕ್ರೌಡ್ನ ಮೇಂಟೈನ್ ಮಾಡ್ತಾರೆ, ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಹೋದ ಸತಿ ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಈ ಸತಿ ಕಮಿಟಿಯವರು ಭಾಳ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಪ್ರತಿ ವರ್ಷ ಬರ್ತಾನೆ ಇರ್ತೀನಿ ನಾವು, ಮಿಸ್ ಮಾಡೋದು. ಹೇಗೆ ಅನಿಸ್ತಾ ಇದೆ ದರ್ಶನ? ಚೆನ್ನಾಗಿದೆ, ಅವ್ರು ಏನು ಹೇಳಿದ್ರು ಅದೇ, ಇಬ್ರು ಒಂದೇ. ದಂಪತಿಗಳು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನಕ್ಕೆ ಬಂದಿದ್ದೀರಾ? ಪ್ರತಿ ವರ್ಷ ಬರ್ತೀವಿ. ಬರ್ತಾನೆ ಇರ್ತೀವಿ. ತುಂಬ ಕ್ರೌಡ್ ಇತ್ತು, ಈ ಸರಿ ಪರವಾಗಿಲ್ಲ, ಚೆನ್ನಾಗಿದೆ. ಸೊ ನೋಡ್ತಾ ಇದ್ದೀರಲ್ವಾ ಭಕ್ತಾದಿಗಳು ಹೇಗೆ ತಮ್ಮ ಭಾವನೆಗಳನ್ನ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಇದ್ದಾರೆ ಅಂತ. ಇಲ್ಲಿಗೆ ಕೇವಲ 1 ವರ್ಷ ಅಥವಾ 2 ವರ್ಷದ ಸ್ಥಿಮಿತತೆಯಲ್ಲಿ ಮಾತ್ರ ಭಕ್ತಾದಿಗಳು ಬರ್ತಾ ಇಲ್ಲ, ಎಷ್ಟೋ ವರ್ಷಾನುಗಳ ಕಾಲದಿಂದ ಸಹ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ. ಕೇಳಿರಬಹುದು ನೀವು, 50 ವರ್ಷಗಳಿಂದ 40 ವರ್ಷಗಳಿಂದೆಲ್ಲ ಭಕ್ತಾದಿಗಳು ಸತತವಾಗಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಾನೆ ಇದ್ದಾರೆ. ದೇವರ ದರ್ಶನವನ್ನ ಪಡೆದ ನಂತರ ಭಕ್ತಾದಿಗಳು ಈ ಒಂದು ಸನ್ನಿಧಾನದಲ್ಲಿ ನೀಡಿರುವಂತಹ ಪ್ರಸಾದವನ್ನ ಸೇವನೆ ಮಾಡುವ ಮೂಲಕ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿಕೊಳ್ತಾ ಇದ್ದಾರೆ. ವಿವಿಧ ಸಂಘ ಸಂಸ್ಥೆಗಳು ದೇವಸ್ಥಾನದ ಆವರಣದಲ್ಲಿ ಪ್ರಸಾದ ವಿನಿಯೋಗ ನಡೆಸಿಕೊಂಡು ಬರ್ತಾ ಇದ್ದಾರೆ. ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿದ ಪ್ಲೇಟ್ ಹಾಗೆ ಇಲ್ಲಿ ಒಂದು ಬಾಲಸುಬ್ರಹ್ಮಣ್ಯ ಸ್ವಾಮಿ ಟ್ರಸ್ಟ್ನ ವತಿಯಿಂದ ಶ್ರೀ ಆದಿಪರಾಶಕ್ತಿ ಸೇವಾ ಸಮಿತಿ ವತಿಯಿಂದ ಭಕ್ತಾದಿಗಳಿಗೆ ಇಲ್ಲಿ ಆಗಮಿಸಿರುವಂತಹ ಸರ್ವ ಭಕ್ತರಿಗೂ ಕೂಡ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನ ಈ ಒಂದು ಸಮಿತಿ ಹಮ್ಮಿಕೊಂಡಿದೆ. ಬನ್ನಿ ಇಲ್ಲಿರುವಂತಹ ಭಕ್ತಾದಿಗಳು ಏನ್ ಹೇಳ್ತಾರೆ ಕೇಳೋಣ. ದಯವಿಟ್ಟು ಆ ಪೇಪರ್ ಪ್ಲೇಟ್ಗಳನ್ನ ಎಲ್ಲ ಚೆನ್ನಾಗಿ ಅನಿಸ್ತಿದೆ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ಈ ಒಂದು ಜಾತ್ರೆಗೆ? ಸುಮಾರು ವರ್ಷಗಳಿಂದ ಬರ್ತೀವಿ. ದೇವರ ದರ್ಶನ ಆಯ್ತಾ? ಆಗಿದೆ. ನೀವು ಒಬ್ಬರೇ ಬಂದಿದ್ದೀರಾ ಅಥವಾ ಫ್ಯಾಮಿಲಿ ಜೊತೆ ಎಲ್ಲ ಬಂದಿದ್ದೀರಾ? ನಾನು ನಮಸ್ತೆ ಅಮ್ಮ, ಹೇಗೆ ಅನಿಸ್ತಾ ಇದೆ ಜಾತ್ರೆ? ಚೆನ್ನಾಗಿ ಅನಿಸ್ತಾ ಇದೆ ಮೇಡಮ್. ದರ್ಶನ ಎಲ್ಲ ಚೆನ್ನಾಗಾಯ್ತು. ಕೇಳ್ತಾ ಇದ್ದೀರಾ, ವಿದ್ಯಾರ್ಥಿಗಳು ಕೂಡ ತಮ್ಮ ಒಂದು ಶೈಕ್ಷಣಿಕ ಯೋಚನೆಯನ್ನ ಬಿಟ್ಟು ದೇವರ ದರ್ಶನಕ್ಕೋಸ್ಕರ ಈ ಒಂದು ಸನ್ನಿಧಾನಕ್ಕೆ ಬಂದಿರೋದನ್ನ ನೀವು ನೋಡಬಹುದು. ಬನ್ನಿ, ಹೀಗೆ ಇಲ್ಲೊಂದಷ್ಟು ಜನ ಭಕ್ತಾದಿಗಳಿದ್ದಾರೆ, ಮಾತಾಡ್ಸೋಣ. ನಮಸ್ತೆ. ಆಯ್ತಾ ದೇವರ ದರ್ಶನ? ತುಂಬ ಚೆನ್ನಾಗಿದೆ. ಈಗ ಮುಂದೆ ಬನ್ನಿ ನೀವು. ತುಂಬ ಚೆನ್ನಾಗಿದೆ. ಈಗ ಫಸ್ಟು ಹೋದ ವರ್ಷ ಆಚೆ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಲ್ಲಿ ಪೊಲೀಸ್ಗಳು ಅಲ್ಲಲ್ಲಿ ಎಲ್ಲ ಗ್ಯಾಪ್ ಇಡ್ಲಂಗೆ ತುಂಬ ಚೆನ್ನಾಗಿ ನೋಡ್ಕೊಂತಾರೆ ಜನಗಳನ್ನ. ಭಾರಿ ಚೆನ್ನಾಗಿದೆ. ಅಂದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ಕಮಿಟಿ ಈ ವರ್ಷ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ? ನೀವು ಎಷ್ಟು ವರ್ಷಗಳಿಂದ ಈ ಒಂದು ನಾವೀಗ ಹುಟ್ಟಿದ ವರ್ಷದಾಗಿಂದನೂ ನಾವಿಲ್ಲಿ ಈಗ 30 ವರ್ಷ ಆಯಿತು. 30 ವರ್ಷನೂ ಬರ್ತೀವಿ. 1 ವರ್ಷನೂ ಮಿಸ್ ಮಾಡ್ತೆ, ಪ್ರತಿ ವರ್ಷ ಕೂಡ ಬರ್ತೀರಾ? ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸೊ ಹಾಗೆ ಇಲ್ಲೊಂದಷ್ಟು ಜನ ಭಕ್ತಾದಿಗಳಿದ್ದಾರೆ, ಮಾತಾಡ್ಸೋಣ ಬನ್ನಿ. ಹಾಗೆ ಈ ಜಾತ್ರೆ ಬಗ್ಗೆ ತಮ್ಮ ಭಾವನೆಗಳನ್ನ ಅಭಿಪ್ರಾಯಗಳನ್ನ ಏನು ಹಂಚ್ಕೊಳ್ತಾರೆ ಅಂತ ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ ಜಾತ್ರಾ ಮಹೋತ್ಸವ? ನಾವು ಶಿವಮೊಗ್ಗ ಇದ್ದು ಸ್ವಲ್ಪ ಬರೋದು ಕಡಿಮೆ ಇತ್ತು. ಇವತ್ತು ವಿಶೇಷವಾಗಿ ನಮ್ಮ ಹರಹರ ಜಾತ್ರೆಗೆ ನಮ್ಮ ಟೀಮ್ ಬಂದಿದೆ, ಡೊಳ್ಳು ಟೀಮ್ ಬಂದಿದೆ. ತುಂಬ ಖುಷಿ ಆಗ್ತಿದೆ. ಒಂದು 8:30 ನಾವಿಲ್ಲಿ ಜಾಯ್ನ್ ಆಗಿದ್ದೀವಿ. ತುಂಬ ಖುಷಿ ಅಂದರೆ ಇಷ್ಟಕ್ಕೊಂದು ಜನ, ಎಷ್ಟೆಲ್ಲ ಊರಿಂದ ಹೊರಗಡೆಯಿಂದ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಎಷ್ಟು ದೇವರ ಭಕ್ತಿ ಇದೆ, ಪ್ರಸಾದ ಇದೆ ದೂರದಿಂದ ಬಂದವರಿಗೆ. ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ನೀವು ಎಷ್ಟು ವರ್ಷಗಳಿಂದ ಈ ಒಂದು ಜಾತ್ರೆಯನ್ನು ಅಟೆಂಡ್ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ದಾವಣಗೆರೆಯಿಂದ ಶಿವಮೊಗ್ಗಗೆ ನಾವು ಬಂದಿರೋದು. ಶಿವಮೊಗ್ಗ ಅಂದರೆ ಮೀನ್ಸ್ ಇರೋದು ಇಲ್ಲೇ. ನಮಗೀಗ ದೇವ್ರ ಸತ್ಯ ಅಂದರೆ ಜನ ನೋಡಿದ್ರೆ ದೇವ್ರ ಸತ್ಯ ಏನಂತ ಗೊತ್ತಾಗತ್ತೆ. ಎಷ್ಟು ಸತ್ಯ ಇರೋದ್ರಿಂದ ದೇವರು ಇಷ್ಟೆಲ್ಲ ಒಬ್ಬರಿಂದ ಒಬ್ರಿಗೆ ಹೇಳ್ಕೊಂಡು ಎಲ್ಲರೂ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ದೇವರಿಗೆ ಎಲ್ಲನೂ ಎಲ್ಲ ಭಕ್ತಾದಿಗಳು ಏನು ಸೇವೆ ಇದೆ ಎಲ್ಲ ಸಲ್ಲಿಸ್ತಾ ಇದ್ದಾರೆ. ಚೆನ್ನಾಗಿ ಅನಿಸುತ್ತೆ ನೋಡಿ, ಖುಷಿ ಆಯಿತು. ದೇವರ ದರ್ಶನ ಆಯ್ತಾ? ಇಲ್ಲ ಮೇಡಮ್, ಈಗ ಹೋಗಬೇಕು. ಒಟ್ಟಿಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿನ ನಮ್ಮ ಇದು. ಒಂದು
ಒಂದು ಟೀಮ್ ಜೊತೆಗೆ ಹೋಗ್ತೀವಿ ಅಂತ ಇದೆ. ಹಾಗಾಗ್ಬಿಟ್ಟು ಒಟ್ಟಿಗೆ ಎಲ್ಲ ಸೇರಿಬಿಟ್ಟು ದರ್ಶನ ಮಾಡ್ತಾ ಇದ್ದೀವಿ. ಈ ಒಂದು ಜಾತ್ರಾ ಮಹೋತ್ಸವವನ್ನ ಅಡಿಕೃತಿಕ ಜಾತ್ರಾ ಮಹೋತ್ಸವ, ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರಾ ಮಹೋತ್ಸವ, ಗುಡ್ಡೇಕಲ್ ಜಾತ್ರೆ ಹಾಗೆ ಹರಹರ ಜಾತ್ರೆ ಅಂತ ಸಹ ಕರೆಯಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಅಭಿರಾಮ್ ಜೊತೆ ನಾನು ರಂಜಿತಾ ವೆಂಕಟೇಶ್, ಕನ್ನಡ ಮೀಡಿಯಂ 24/7.